ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಕೊಪ್ಪಳದಲ್ಲಿ ಊಟ ಇಲ್ಲದೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ. ಅಡುಗೆ ಮಾಡೋದಕ್ಕೆ ಹಾಸ್ಟೆಲ್ನಲ್ಲಿ ತರಕಾರಿ ಇಲ್ಲದೆ ವಿದ್ಯಾರ್ಥಿಗಳು ಊಟ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ. ಕೊಪ್ಪಳದ ದದೇಗಲ್ನ ವೃತ್ತಿಪರ ಬಾಲಕರ ವಸತಿ ನಿಲಯ 3 ತಿಂಗಳಿನಿಂದ ಹಾಸ್ಟೆಲ್ನತ್ತ ವಾರ್ಡನ್ ತಿರುಗಿ ಕೂಡ ನೋಡಿರುವಂತೆ. ವಾರ್ಡನ್ ಮಲ್ಲಿಕಾರ್ಜುನ್ ಸರ್ಕಾರ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಓರ್ವ ವಿದ್ಯಾರ್ಥಿಗೆ 1850 ರೂಪಾಯಿ ಖರ್ಚು ಮಾಡುತ್ತೆ. ಕಳೆದ 1 ವರ್ಷದಿಂದ ಹಾಸ್ಟೆಲ್ಗೆ ಸರಿಯಾಗಿ ತರಕಾರಿ ಪೂರೈಕೆ ಆಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕ ಊಟ ನೀಡದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪ್ರತಿ ತಿಂಗಳು 1850 ರೂಪಾಯಿಯನ್ನು ವಿದ್ಯಾರ್ಥಿಗಳಲ್ಲಿ ಹಾಸ್ಟೆಲಲ್ಲಿ ಖರ್ಚು ಮಾಡ್ತಾರೆ. ಆದರೆ ವಾಸ್ತವದಲ್ಲಿ ಈ ಹಣ ಖರ್ಚು ಆಗ್ತದೆ ನೋಡಿದ್ರೆ ಅದು ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಇಂದು ಕೊಪ್ಪಳ ನಗರದ ದೂರದಲ್ಲಿರ್ತಕ್ಕಂಥ ದದೇಗಲ್ ಗ್ರಾಮದಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಹಾಸ್ಟೆಲಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅಂದರೆ ತರಕಾರಿ ಇಲ್ಲದೆ ಕೂಡ ಅಡುಗೆ ಮಾಡಲಿಕ್ಕೆ ಆಗದೇನೆ ಇವತ್ತು ವಿದ್ಯಾರ್ಥಿಗಳು ಉಪವಾಸ ಇರ್ತಕ್ಕಂಥ ದೃಶ್ಯದ ಎಡಭಾಗದಲ್ಲಿ ತೋರಿಸ್ತೀನಿ. ಈ ವಿದ್ಯಾರ್ಥಿಗಳಿಗೆ 4 ಆಗ್ತಾ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ಕೂಡ ಊಟ ಇವರಿಗೆ ಸಿಕ್ಕಿಲ್ಲ. ಯಾಕಂತಂದರೆ ಈ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡಲಿಕ್ಕೆ ಹಾಸ್ಟೆಲಲ್ಲಿ ತರಕಾರಿ ಇಲ್ಲ. ಈ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಊಟವನ್ನು ಹಾಸ್ಟೆಲ್ನ ಸಿಬ್ಬಂದಿಗಳು ಕೊಟ್ಟಿಲ್ಲ. ಈ ಒಂದು ಊಟದ ಮೆನು ನಾವು ನೋಡಿದ್ರೆ ಇಂದು ಚಪಾತಿಯನ್ನು ಕೊಡಬೇಕು, ಮತ್ತೊಂದು ಕಡೆ ತರಕಾರಿ ಪಲ್ಯ ಜೊತೆಗೆ ಅನ್ನ, ಸೊಪ್ಪು, ಮಿಶ್ರಿತ ಬೇಳೆಯ ಸಾಂಬಾರನ್ನು ಇವತ್ತು ಅವರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಆದರೆ 4 ಗಂಟೆ ಆಗ್ತಾ ಇದ್ರು ಕೂಡ ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ನಾನು ನಿಮಗೆ ಏನು ಅಡುಗೆ ಕೋಣೆಯ ಒಳಗೆ ನಾನು ನಿಮಗೆ ಹೋಗ್ತಾ ಇದ್ದೀನಿ, 4 ಗಂಟೆ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅಡುಗೆಯನ್ನು ಮಾಡಿಲ್ಲ. ಇದೀಗ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಂದು ಹಾಸ್ಟೆಲ್ನಿಂದ ತರಕಾರಿನ ತೆಗೆದುಕೊಂಡು ಬಂದಿದ್ದೀಗ ಪಲ್ಯವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ನಾವು ದೃಶ್ಯದಲ್ಲಿ. ಇಲ್ಲಿರ್ತಕ್ಕಂಥ ಏನು ವಾರ್ಡನ್ ಇದ್ದಾರೆ ಮಲ್ಲಿಕಾರ್ಜುನ್ ಅವರು ಒಂದು ದಿನವೂ ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅವರು ಕೇಳಲಿಕ್ಕೆ ಮುಂದಾಗ್ತಾ ಇಲ್ಲ. ಅನೇಕ ಬಾರಿ ವಿದ್ಯಾರ್ಥಿಗಳು ಅವರಿಗೆ ಮೌಖಿಕವಾಗಿ ಹೇಳಿದ್ರ ಜೊತೆಗೆ ಲಿಖಿತವಾಗಿ ಕೂಡ ಹೇಳಿದ್ದಾರೆ. ಆದರೆ ಯಾರೂ ಕೂಡ ಅಂತ ಒಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋಗಿಲ್ಲ. ಹೇಳಿ, ಆ್ಯಕ್ಚುಲಿ ಮೆನು ಪ್ರಕಾರ ನಿಮ್ಗೆ ಎಷ್ಟೊತ್ತಿಗೆ ಏನು ಕೊಡಬೇಕಾಗಿತ್ತು ಇವತ್ತು ನೀವು ಅವರಿಗೆ ಈ 4 ಗಂಟೆ ಆದರೂ ಕೂಡ ಯಾವ ಕಾರಣಕ್ಕಾಗಿ ನೀವು ಅವ್ರಿಗೆ ಊಟ ಕೊಟ್ಟಿಲ್ಲ ಏನು ಅಂತ? ಸರ್, ಊಟದ್ದು ಸಮಸ್ಯೆ ಅನ್ನೋಕ್ಕಿಂತ ತರಕಾರಿ ಸಮಸ್ಯೆ ಭಾಳ ಇದೆ ಸರ್. ಇಲ್ಲಿ ಯಾವುದೇ ರೀತಿ ಹಾಸ್ಟೆಲ್ಗಳಿಗೆ ಸಪ್ಲೈ ಇಲ್ಲ. ಎಸ್ಪೆಷಲಿ ದದೇಗಲ್ ಹಾಸ್ಟೆಲ್ ಇದ್ದು ಗ್ರಾಮೀಣ ಸಿಟಿ ಬಿಟ್ಟು ಹೊರಗಿದೆ ಅನ್ನೋಕ್ಕೋಸ್ಕರ ಸರಿಯಾಗಿ ಪ್ರದೇಶದ ಸೈರೇಟ್ ಟೈಮಿಗೆ ಯಾವುದೇ ರೀತಿ ತರಕಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.